ವೀಕ್ಷಕರೇ, ನೀವು ನೋಡ್ತಿರೋದು ಒಂದು ಬಂಗಲೆಯಂತಹ ಮನೆ. ಇದರಲ್ಲಿ ಒಂದು ರಿಚ್ ಫ್ಯಾಮಿಲಿ ವಾಸವಾಗಿದ್ರು. ಈ ಬಿಲ್ಡಿಂಗ್ ನ ನೋಡಿದ್ರೇನೆ ಗೊತ್ತಾಗತ್ತೆ ಇದರಲ್ಲಿ ವಾಸಿಸೋರು ಹಣವಂತರು, ಸಿರಿವಂತರು ಅಂತ. ಅಂದ್ರೆ ಭಾರತದಲ್ಲಿ ವಾಸಿಸೋ ಎಷ್ಟೋ ಮಿಡ್ಲ್ ಕ್ಲಾಸ್ ಹಾಗೆ ಲೋವರ್ ಮಿಡ್ಲ್ ಕ್ಲಾಸ್ ಗಳ 70% ಕನಸಿನ ಜೀವನವನ್ನ ಈ ಬಿಲ್ಡಿಂಗ್ ನಲ್ಲಿದ್ದವರು ವಾಸಿಸ್ತಿದ್ರು. ಆದ್ರೆ ವಿಪರ್ಯಾಸ ಏನು ಗೊತ್ತಾ? ಹೊರಗಿಂದ ಏನು ಕಾಣುತ್ತೋ ಅದೇ ನಿಜವಾಗಿರುತ್ತೆ ಅನ್ನೋ ಯಾವ ಗ್ಯಾರಂಟಿಯೂ ಇರೋದಿಲ್ಲ. ಈ ಶ್ರೀಮಂತ ಕುಟುಂಬದ ನಸೀಬು ಹಾಗೆ ಬದುಕು ಒಂದೇ ಸರ್ತಿ ತಲೆ ಕೆಳಗಾಗೋಗುತ್ತೆ. ಯಾಕೆಂದ್ರೆ ಈ ಮನೆಯ ಮಾಲೀಕ ಯಾರಿಗೂ ಗೊತ್ತಾಗದ ಹಾಗೆ ಒಂದು ದಿನ ಮಾಯವಾಗಿ ಹೋಗ್ತಾರೆ. ಹಾಗೆ ಮನೆಯ ಒಡತಿ ಆಕೆ ಬಹಳನೇ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾಳೆ. ದಿನಾಲು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಗಳನ್ನ ಪೋಸ್ಟ್ ಮಾಡ್ತಿದ್ಲು. ಸಾಕಷ್ಟು ಫಾಲೋವರ್ಸ್ ಗಳು ಕೂಡ ಇದ್ರು. ಕೊನೆಗೆ ಆಕೆಗೆ ಏನಾಯ್ತು ಇದೆಲ್ಲ ನಮಗೆ ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗತ್ತೆ. ಈ ಘಟನೆ 3 ರಾಜ್ಯ ಹಾಗೆ 4 ಜಿಲ್ಲೆಗಳ ಸುತ್ತ ಹರಡಿರೋ ಒಂದು ಮಾಯಾಜಾಲ. ಬನ್ನಿ ಆಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈ ಕತೆ ಶುರುವಾಗೋದು ಉತ್ತರ ಪ್ರದೇಶದ ಮೊರಾದಾಬಾದ್ ಡಿಸ್ಟ್ರಿಕ್ಟ್ ನ ಸಿವಿಲ್ ಲೈನ್ಸ್ ಜೂರಿಸ್ಟಿಕ್ಷನ್ ನ ಅಂಡರ್ ನಲ್ಲಿ. ಇಲ್ಲಿ ಒಂದು ರಾಮಗಂಗಾ ವಿಹಾರ್ ಎಂಬ ಒಂದು ಪಾಶ್ ಲೊಕ್ಯಾಲಿಟಿ ಇದೆ. ಇದೇ ಏರಿಯಾದಲ್ಲಿ C51 ಬೃಂದಾ ಹೌಸ್ ಎಂಬ ಈ ಮನೆ ಇರೋದು. ಈ 3 ಅಂತಸ್ತಿನ ಮನೆಯಲ್ಲಿ 3 ಜನರ ಒಂದು ಚಿಕ್ಕ ಫ್ಯಾಮಿಲಿ ವಾಸವಾಗಿದ್ರು. ಮನೆಯ ಮುಖ್ಯಸ್ಥ 56 ವರ್ಷದ ರವೀಂದ್ರ ಕುಮಾರ್, ಅವರ ಪತ್ನಿ 36 ವರ್ಷದ ರೀನಾ ಸಿಂಧು, ಜೊತೆಗೆ 12 ವರ್ಷದ ಮಗಳು. ರವೀಂದ್ರ ಕುಮಾರ್ ಒಬ್ಬ ಬಿಸ್ನೆಸ್ ಮ್ಯಾನ್. ಅವರಿಗೆ ರಾಜ್ಕೋರಿಯಲ್ಲಿ ಬಹಳಷ್ಟು ಪಿತ್ರಾರ್ಜಿತ ಆಸ್ತಿ ಇತ್ತು. ಜೊತೆಗೆ ಅವರಿಗೆ ಡೆಹ್ರಾಡೂನ್ ನಲ್ಲಿ ಒಂದು ಸ್ಟೀಲ್ ನ ಫ್ಯಾಕ್ಟರಿ ಕೂಡ ಇತ್ತು. ಪತ್ನಿ ರೀನಾ ಸಿಂಧು ಮೂಲತಃ ಮೊರಾದಾಬಾದ್ ನಾಕೆ. ಈಕೆ ಒಬ್ಬ ಫಿಸಿಯೋಥೆರಪಿಸ್ಟ್. ಎಲ್ಲರಂತೆ ಈಕೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳನೇ ಆಕ್ಟಿವ್ ಆಗಿದ್ಲು. ಸಾವಿರಾರು ಫಾಲೋವರ್ಸ್ ಗಳು ಕೂಡ ಇದ್ರು. ಆಗಾಗ ಇನ್ಸ್ಟಾಗ್ರಾಮ್ ನಲ್ಲಿ ಏನಾದ್ರೂ ಒಂದು ರೀಲ್ಸ್ ನ ಪೋಸ್ಟ್ ಮಾಡ್ತಾನೆ ಇದ್ಲು. ಸ್ಪೆಷಲಿ ಸಿನಿಮಾ ಹಾಡುಗಳಿಗೆ ರೀಲ್ಸ್ ಮಾಡೋದು. ಈಕೆಯ ಸೋಷಿಯಲ್ ಮೀಡಿಯಾ ಡೀಟೇಲ್ಸ್ ನ ಪ್ರಕಾರ ರೀನಾ ರವೀಂದ್ರನ ಮದುವೆ ಆಗಿದ್ದು ಮೇ 2010ರಲ್ಲಿ. ಮೊದಲಿಗೆ ರೀನಾ ಉತ್ತರಾಖಂಡ್ ನ ಡೆಹ್ರಾಡೂನ್ ಡಿಸ್ಟ್ರಿಕ್ಟ್ ನಲ್ಲಿ ಬರೋ ಬೈವಾಲಾ ಟೌನ್ ನಲ್ಲಿ ಇದ್ಕೊಂಡು ಫಿಸಿಯೋಥೆರಪಿಸ್ಟ್ ಕೆಲಸ ಮಾಡ್ತಿದ್ಲು. ಇದು 2010-11ರ ಮುಂಚೆಯ ವಿಷಯ. ಅಲ್ಲಿ ಆಕೆ ಬಾಡಿಗೆಗೆ ಮನೆ ಮಾಡಿಕೊಂಡು ವಾಸವಾಗಿದ್ಲು. ಆಕೆಯ ಪಕ್ಕದ ಮನೆಯವರೇ ಈ ರವೀಂದ್ರ ಕುಮಾರ್. ಅಕ್ಕಪಕ್ಕದ ಮನೆಯವರಾಗಿದ್ದ ರೀನಾ ಹಾಗೂ ರವೀಂದ್ರ ಆಗಾಗ ಮೀಟ್ ಮಾಡಿ ಮಾತಾಡ್ತಿದ್ರು. ಒಳ್ಳೆ ಪರಿಚಯವೂ ಇತ್ತು. ನಂತರ ನಿಧಾನವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸೋಕೆ ಶುರು ಮಾಡ್ತಾರೆ. ಅಲ್ಲಿಂದ ಒಟ್ಟಿಗೆ ರವೀಂದ್ರರ ಮನೆಯಲ್ಲೇ ಲಿವಿಂಗ್ ಟುಗೆದರ್ ಆಗಿ ಇರೋದಕ್ಕೆ ಶುರು ಮಾಡ್ತಾರೆ. ಅದಾಗಿ ಕೆಲವು ತಿಂಗಳುಗಳ ಬಳಿಕ ಮದುವೆನೂ ಮಾಡ್ಕೋತಾರೆ. ರವೀಂದ್ರ ಕುಮಾರ್ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿತ್ತು. ರೀನಾಳ ಫಿಸಿಯೋಥೆರಪಿ ಕೂಡ ಚೆನ್ನಾಗಿ ನಡೀತಿತ್ತು. ಸೊ ಏನೂ ಪ್ರಾಬ್ಲಮ್ ಇರಲಿಲ್ಲ. ನಂತರ 2011ರಲ್ಲಿ ರವೀಂದ್ರ ಕುಮಾರ್ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಮಾರಿ ಮೊರಾದಾಬಾದ್ ನಲ್ಲಿ ಒಂದು ಪ್ರಾಪರ್ಟಿನ ಖರೀದಿ ಮಾಡ್ತಾರೆ. ಇದೇ ಪ್ರಾಪರ್ಟಿ ಅದು. ಈ ಎಂಟೈರ್ ಪ್ರಾಪರ್ಟಿನ ರವೀಂದ್ರ ತಮ್ಮ ಪತ್ನಿ ರೀನಾಳಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ನಂತರ ಇಬ್ರು ಮೊರಾದಾಬಾದ್ ನ ಈ ಮನೆಗೆ ಶಿಫ್ಟ್ ಆಗ್ತಾರೆ. ಈ ಬಿಲ್ಡಿಂಗ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ಬ್ಯೂಟಿ ಪಾರ್ಲರ್ ಬಾಡಿಗೆಗೆ ಕೊಟ್ಟಿದ್ರು. ಜೊತೆಗೆ ಒಂದು ಮನೆಯನ್ನು ಕೂಡ ಬಾಡಿಗೆಗೆ ಕೊಟ್ಟಿದ್ರು. ರವೀಂದ್ರರ ಪ್ರಾಪರ್ಟಿಗಳಿಂದ ತಿಂಗಳಿಗೆ 2 ಲಕ್ಷದಷ್ಟು ಬಾಡಿಗೆ ಬರ್ತಿತ್ತು. ರವೀಂದ್ರ ಹಾಗೆ ರೀನಾರ ಮಗಳು ಹಾಸ್ಟೆಲ್ ನಲ್ಲಿ ಇದ್ಕೊಂಡೇ ಸ್ಟಡಿ ಮಾಡ್ತಿದ್ಲು. ರವೀಂದ್ರರ ಫ್ಯಾಮಿಲಿ ಮೆಂಬರ್ ಗಳೆಲ್ಲ ದೆಹಲಿಯಲ್ಲಿ ಇರ್ತಿದ್ರು. ಅವರೊಂದಿಗೆಲ್ಲ ರವೀಂದ್ರರ ಸಂಬಂಧ ಬಹಳನೇ ಚೆನ್ನಾಗೇ ಇತ್ತು. ಆಗಾಗ ಫೋನ್ ಮಾಡಿ ಮಾತಾಡ್ತಿದ್ರು. ಈವನ್ ರೀನಾಳ ತಾಯಿ ಕೂಡ ಆಗಾಗ ಮಗಳ ಮನೆಗೆ ಬಂದು ಹೋಗ್ತಿದ್ರು. ಒಟ್ಟಿನಲ್ಲಿ ಹೇಳೋದಾದ್ರೆ ಇದೊಂದು ಸುಖಿ ಕುಟುಂಬ. ಆದ್ರೆ ನಿಧಾನವಾಗಿ ಈ ಫ್ಯಾಮಿಲಿಯಲ್ಲಿ ನಡೆಯಬಾರದ ಘಟನೆಗಳು ನಡೆಯೋಕೆ ಶುರುವಾಗತ್ತೆ. ರೀನಾ ಏನೋ ಮೊರಾದಾಬಾದ್ ನಲ್ಲಿದ್ದ ಇದೇ ಮನೆಯಲ್ಲಿದ್ಲು. ಗಂಡ ರವೀಂದ್ರ ಡೆಹ್ರಾಡೂನ್ ನಲ್ಲಿ ತಮ್ಮ ಫ್ಯಾಕ್ಟರಿ ನೋಡ್ಕೊಂಡು ಅಲ್ಲೇ ಇದ್ರು. ಅಂದು ಜೂನ್ 2. ಆ ದಿನ ಗಂಡ ಪತ್ನಿಗೆ ಫೋನ್ ಮಾಡ್ತಾರೆ. ಆದ್ರೆ ರವೀಂದ್ರ ತಮ್ಮ ಸ್ವಂತ ಫೋನ್ ನಿಂದ ಕಾಲ್ ಮಾಡಿರಲಿಲ್ಲ. ದಾರಿಯಲ್ಲಿ ಹೀಗೆ ಯಾರೋ ಒಬ್ಬ ವ್ಯಕ್ತಿಯ ಬಳಿ ಆತನ ಫೋನ್ ಇಸ್ಕೊಂಡು ಪತ್ನಿ ರೀನಾಗೆ ಕಾಲ್ ಮಾಡ್ತಾರೆ. ಫೋನ್ ಮಾಡಿದ ರವೀಂದ್ರ ಹೇಳ್ತಾರೆ, ಇನ್ಮುಂದೆ ನನ್ನ ಕಾಂಟ್ಯಾಕ್ಟ್ ಮಾಡೋಕೆ ಅಥವಾ ಹುಡುಕೋಕೆ ಪ್ರಯತ್ನ ಪಡಬೇಡ. ನಾನು ನನ್ನ ಫೋನ್ ನ ಸ್ವಿಚ್ ಆಫ್ ಮಾಡಿ ಇಡ್ತಿದ್ದೀನಿ. ನನ್ನ ಕಾರನ್ನ ಡೆಹ್ರಾಡೂನ್ ನ ಒಂದು ಏರಿಯಾದಲ್ಲಿ ಪಾರ್ಕ್ ಮಾಡಿರ್ತೀನಿ ಅಂತಾರೆ. ಇದೇ ರವೀಂದ್ರ ಕೊನೆಯದಾಗಿ ತಮ್ಮ ಪತ್ನಿಯೊಂದಿಗೆ ಮಾತಾಡಿತ್ತು. ಪತ್ನಿ ರೀನಾಗೂ ಕೂಡ ರವೀಂದ್ರ ಯಾಕೆ ಈ ರೀತಿ ಫೋನ್ ಮಾಡಿ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ದೆಹಲಿಯಲ್ಲಿದ್ದ ರವೀಂದ್ರರ ಫ್ಯಾಮಿಲಿ ಮೆಂಬರ್ಸ್ ಗಳಿಗೂ ಈ ವಿಷಯ ಗೊತ್ತಾಗತ್ತೆ. ರವೀಂದ್ರರ ಅಣ್ಣ ರಾಜೇಶ್ ಕುಮಾರ್ ಕೂಡ
ರವೀಂದ್ರರ ಫೋನ್ಗೆ ಟ್ರೈ ಮಾಡ್ತಾರೆ, ಆದ್ರೆ ಸ್ವಿಚ್ ಆಫ್ ಇತ್ತು. ನಂತರ ಅವರು ರೀನಾಳ ಬಳಿ ಮಾತಾಡ್ತಾರೆ. ಆಗ ಆಕೆ ಎಲ್ಲಾ ವಿಷಯನ ರಾಜೇಶ್ ಕುಮಾರ್ಗೆ ಹೇಳ್ತಾಳೆ. ನಿಧಾನವಾಗಿ ಸಮಯ ಕಳೀತಿತ್ತು. ಎಲ್ಲರೂ ಮತ್ತೆ ರವೀಂದ್ರ ಫೋನ್ ಮಾಡ್ತಾರೆ, ಎಲ್ಲಿದ್ದೀನಿ ಅಂತ ಹೇಳ್ತಾರೆ, ಮನೆಗೆ ವಾಪಸ್ ಬರ್ತಾರೆ ಅಂತಾನೆ ಕಾಯ್ತಾನೆ ಇದ್ರು. ರವೀಂದ್ರ ಕುಮಾರ್ ಸ್ವಲ್ಪ ಟೈಮ್ ಇಂದ ತಮ್ಮ ಫೋನ್ ನ ಯೂಸ್ ಮಾಡ್ತಿರ್ಲಿಲ್ಲ. ಬೇರೆ ಯಾರಾದರೊಬ್ಬರ ಫೋನ್ ತಗೊಂಡು ರೀನಾಗೆ ಫೋನ್ ಮಾಡ್ತಿದ್ರು. ಅದೇ ರೀತಿ ಸಾಕಷ್ಟು ಟೈಮ್ ಮಾಡಿದ್ರು ಕೂಡ. ಈ ಸರ್ತಿಯೂ ಹಾಗೆ ಮಾಡ್ತಾರೆ ಅಂತ ಎಲ್ರು ಕಾಯ್ತಿದ್ರು. ಆದ್ರೆ ರವೀಂದ್ರ ಕುಮಾರ್ ಹೀಗೆ ಯಾಕೆ ಮಾಡ್ತಿದ್ರು ಅಂತ ನಿಮಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. 3 ದಿನಗಳ ನಂತರ ಅಂದ್ರೆ ಜೂನ್ 5, 2025 ದಿನ ಉತ್ತರಾಖಂಡ್ ನಲ್ಲಿ ಪೌರಿ ಗರ್ವಾ ಎಂಬ ಒಂದು ಜಾಗ ಇದೆ. ಅಲ್ಲಿಯ ಒಂದು ರೋಡ್ ಟರ್ನಿಂಗ್ ನ ಬಳಿ ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗುವಾಗ ಅವರಿಗೆ ಕೆಟ್ಟ ಸ್ಮೆಲ್ ಬರೋಕೆ ಶುರುವಾಗಿದೆ. ನಂತರ 2-3 ಜನ ಆ ರಸ್ತೆ ಬಳಿ ಇಳಿದು ನೋಡ್ತಾರೆ. ನೋಡಿದ ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ. ಕೋತ್ರಳ್ಳಿ ಪೊಲೀಸ್ ಸ್ಟೇಷನ್ ನಿಂದ ಒಂದು ಟೀಮ್ ಸ್ಪಾಟ್ಗೆ ಬಂದು ನೋಡ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿಯ ಶವ ಬಿದ್ದಿತ್ತು. ಸ್ಟಾರ್ಟಿಂಗ್ ನಲ್ಲಿ ಪೊಲೀಸರಿಗೆ ಇದು ಬಹಳನೇ ದಿನಗಳಿಂದ ಇಲ್ಲೇ ಬಿದ್ದಿರೋ ಶವ ಅಂತ ಕನ್ಫರ್ಮ್ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ 2-3 ದಿನಗಳಿಂದ ಬಾಡಿ ಡಿಕಂಪೋಸ್ ಆಗೋಕೆ ಶುರುವಾಗಿತ್ತು. ನಂತರ ಪೊಲೀಸರು ಫಾರೆನ್ಸಿಕ್ ಟೀಮ್, ಡಾಗ್ ಸ್ಕ್ವಾಡ್ ಹಾಗೆ ಸೀನಿಯರ್ ಆಫೀಸರ್ ಗಳನ್ನ ಆ ಸ್ಪಾಟ್ಗೆ ಕರೀತಾರೆ. ನಂತರ ಆ ಸುತ್ತಮುತ್ತ ಜಾಗಗಳನ್ನ ಕ್ಲೀನ್ ಆಗಿ ಸರ್ಚ್ ಮಾಡ್ತಾರೆ. ಆ ವ್ಯಕ್ತಿ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದ. ಆತನ ಪಾಕೆಟ್ ನಲ್ಲಿ ಒಂದು ಸ್ಲಿಪ್ ಸಿಗುತ್ತೆ. ಆ ಸ್ಲಿಪ್ ಅನ್ನ ನೋಡಿದ ಪೊಲೀಸರಿಗೆ ಅನ್ಸುತ್ತೆ ಈ ವ್ಯಕ್ತಿ ದೇಹರಾದೂನ್ನ ಯಾವುದೋ ಒಂದು ಹೋಟೆಲ್ ನಲ್ಲಿ ಉಳ್ಕೊಂಡಿದ್ದ ಅಂತ. ನಂತರ ಪೊಲೀಸರು ಆ ಹೋಟೆಲ್ಗೆ ಹೋಗಿ ವಿಚಾರಿಸಿ ನೋಡ್ತಾರೆ. ಅಲ್ಲಿ ಗೊತ್ತಾಗತ್ತೆ ಆ ವ್ಯಕ್ತಿ ಮೇ 22ರಿಂದ ಮೇ 31ರವರೆಗೆ ಇಲ್ಲೇ ಉಳ್ಕೊಂಡಿದ್ರು. ನಂತರ ಸಡನ್ ಆಗಿ ಹೊರಟು ಹೋಗಿದ್ರು, ವಾಪಸ್ ಬರ್ಲೇ ಇಲ್ಲ ಅಂತ. ಹೆಸರು ಕೇಳಿದಕ್ಕೆ ಗೊತ್ತಾಗತ್ತೆ ಅದು ರವೀಂದ್ರ ಕುಮಾರ್ ಅಂತ. ಡೀಟೇಲ್ಸ್ ನ ಚೆಕ್ ಮಾಡಿದಾಗ ಅದರಲ್ಲಿ ಅಣ್ಣ ರಾಜೇಶ್ ಕುಮಾರ್ ಫೋನ್ ನಂಬರ್ ನ ಬರೆಯಲಾಗಿತ್ತು. ಸೊ ಈಗ ಪೊಲೀಸರು ಅಣ್ಣ ರಾಜೇಶ್ ಕುಮಾರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಪೊಲೀಸರು ರಾಜೇಶ್ಗೆ ಹೇಳ್ತಾರೆ, ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೊರಟು ಬನ್ನಿ ಅಂತ. ಪೊಲೀಸರು ಆಲ್ರೆಡಿ ಆ ದೇಹವನ್ನ ಪೋಸ್ಟ್ ಮಾರ್ಟಮ್ಗಾಗಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಕಳುಹಿಸಿಕೊಟ್ಟಿದ್ರು. ಪೊಲೀಸರು ಮೊದಲಿಗೆ ಇದೊಂದು ರೋಡ್ ಆಕ್ಸಿಡೆಂಟ್ ಕೇಸ್ ಅಂತ ಅಂದ್ಕೊಂಡಿದ್ರು. ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಯಾವುದೋ ಗಾಡಿ ಹೊಡ್ಕೊಂಡು ಹೋಗಿರಬೇಕು ಅಂತ. ಅದೊಂದು ನಿರ್ಜನ ಜಾಗ ಬೇರೆ, ಯಾವುದೇ CCTV ಕ್ಯಾಮ್ರಾ ಕೂಡ ಇಲ್ಲ. ನಂತರ ಈ ವಿಷಯವನ್ನ ರವೀಂದ್ರರ ದೆಹಲಿ ಹಾಗೆ ಮೊರಾದಾಬಾದ್ ನ ಮನೆಗಳಿಗೆ ತಿಳಿಸಲಾಗತ್ತೆ. ಅಣ್ಣ ರಾಜೇಶ್ ದೆಹಲಿಯಿಂದ ಉತ್ತರಾಖಂಡ್ಗೆ ಬರ್ತಾರೆ, ಹಾಗೆ ರೀನಾ ಮೊರಾದಾಬಾದ್ ನಿಂದ. ಆದ್ರೆ ಇವರಿಬ್ಬರಿಗೂ ರವೀಂದ್ರ ಕುಮಾರ್ನ ಮುಖ ಗುರುತು ಸಿಗ್ತಿರ್ಲಿಲ್ಲ. ರವೀಂದ್ರ ಕೊನೆಯದಾಗಿ ತಮ್ಮ ಪತ್ನಿಯೊಂದಿಗೆ ಫೋನ್ ನಲ್ಲಿ ಮಾತಾಡಿದ್ದು ಜೂನ್ 2ಕ್ಕೆ, ಆದ್ರೆ ಶವ ಸಿಕ್ಕಿದ್ದು ಜೂನ್ 5ಕ್ಕೆ. 3-4 ದಿನಗಳ ಗ್ಯಾಪ್ ಆಗಿತ್ತು. ಮೇ ಬಿ ಜೂನ್ 2ಕ್ಕೆ ಈ ಘಟನೆ ಸಂಭವಿಸಿರಬಹುದು. ಮುಂದೆ ರವೀಂದ್ರರ ಬಾಡಿ ಕನ್ಫರ್ಮೇಶನ್ಗೋಸ್ಕರ DNA ಟೆಸ್ಟಿಂಗ್ ಮಾಡಿಸಲಾಗತ್ತೆ ಅಣ್ಣ ರಾಜೇಶ್ರ DNA ಯೊಂದಿಗೆ. ಪೊಲೀಸರು ಇದನ್ನ ಆಕ್ಸಿಡೆಂಟ್ ಕೇಸ್ ಅಂತ ಕ್ಲೋಸ್ ಮಾಡೋದ್ರಲ್ಲಿದ್ರು. ಆದ್ರೆ ಪೋಸ್ಟ್ ಮಾರ್ಟಮ್ ನ ಬಳಿಕ ಡಾಕ್ಟರ್ಗಳು ಬೇರೆನೆ ಕತೆ ಹೇಳ್ತಾರೆ. ದೇಹದ ಹಲವಾರು ಕಡೆ ಚಾಕುವಿನಿಂದ ಇರಿದ ಗಾಯಗಳಿವೆ, ಯಾವುದೋ ಭಾರಿ ಆಯುಧದಿಂದ ಹೊಡೆಯಲಾಗಿದೆ ಅಂತಾರೆ. ಡಾಕ್ಟರ್ಗಳು ಹೇಳ್ತಾರೆ ಇದು ಯಾವುದೇ ಆಂಗಲ್ ನಿಂದಲೂ ಆಕ್ಸಿಡೆಂಟ್ ತರ ಕಾಣಿಸ್ತಿಲ್ಲ, ಇದೊಂದು ಪ್ಲಾನ್ ಮಾಡಿ ನಡೆಸಿರೋ ಕೃತ್ಯ ಅಂತ. ಇಲ್ಲಿಂದ ಪೊಲೀಸರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗತ್ತೆ. ಒಂದು ಸಪರೇಟ್ ಟೀಮ್ ನ ರಚಿಸಲಾಗತ್ತೆ. ಬೇರೆ ಬೇರೆ ಆಂಗಲ್ ಗಳಿಂದ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಟೆಕ್ನಿಕಲ್ ಡೀಟೇಲ್ಸ್, ಕಾಲ್ ಡೀಟೇಲ್ಸ್, ಲೊಕೇಶನ್ ಟ್ರ್ಯಾಕಿಂಗ್, CCTV ಫುಟೇಜ್ ಕಲೆಕ್ಷನ್ ಎಲ್ಲವನ್ನು. ಪೊಲೀಸರು ಆ ಹೋಟೆಲ್ನವರು ಕೊಟ್ಟ ಸ್ಟೇಟ್ಮೆಂಟ್ ನಲ್ಲಿ ಒಂದು ವಿಷಯವನ್ನ ಗಮನಿಸ್ತಾರೆ. ಅದೇನೆಂದ್ರೆ ರವೀಂದ್ರ ತಮ್ಮ ವೈಟ್ ಕಲರ್ SUVಯಲ್ಲಿ ಇಲ್ಲಿಂದ ಹೊರಟು ಹೋದ್ರು ಅಂತ. DNA ಟೆಸ್ಟಿಂಗ್ ನಲ್ಲಿ ಇದು ರವೀಂದ್ರ ಕುಮಾರ್ ಅಂತ ಕನ್ಫರ್ಮ್ ಆಗುತ್ತೆ. ಇವರ DNA ಅಣ್ಣ ರಾಜೇಶ್ ಕುಮಾರ್ನೊಂದಿಗೆ ಮ್ಯಾಚ್ ಆಗುತ್ತೆ. ರವೀಂದ್ರ ಶವವಾಗಿ ಸಿಕ್ಕಿದ್ದ ಜಾಗದ ಆಸುಪಾಸು ಅವರ ಕಾರ್ ಏನಾದ್ರೂ ಸಿಗ್ಬೋದು ಅಂತ ಹುಡುಕಾಡ್ತಾರೆ, ಆದ್ರೆ ಅದು ಸಿಗೋದಿಲ್ಲ. ಈಗ ಕಾರ್ ಎಲ್ಲಿದೆ, ಯಾರು ತಗೊಂಡೋಗಿದ್ದಾರೆ? ನಂತರ ಪೊಲೀಸರು ತಮ್ಮ ಟ್ರೆಡಿಷನಲ್ ಮೆಥಡ್ ಆಗಿದ್ದ ಅಕ್ಕಪಕ್ಕದವರನ್ನ ವಿಚಾರಿಸೋದು, ಫ್ಯಾಮಿಲಿ ಮೆಂಬರ್ ಗಳನ್ನ ವಿಚಾರಿಸೋದು, ಈ ಪ್ರಕ್ರಿಯೆಗೆ ಇಳಿತಾರೆ. ಫ್ಯಾಮಿಲಿ ಮೆಂಬರ್ ಗಳನ್ನ ವಿಚಾರಿಸಿದಾಗ ಪತ್ನಿ ರೀನಾ ಕೆಲವೊಂದು ವಿಷಯಗಳನ್ನ ಹೇಳ್ತಾಳೆ. ಆಕೆ ಹೇಳ್ತಾಳೆ, ಕಳೆದ ಕೆಲವು ವರ್ಷಗಳಿಂದ ಪತಿಯ ಬಿಸ್ನೆಸ್ ಬಹಳನೇ ಡಲ್ ಆಗಿತ್ತು, ಸಾಕಷ್ಟು ಸ್ಟ್ರೆಸ್ ನಲ್ಲಿದ್ರು, ಹಲವಾರು ಜನಗಳ ಬಳಿ ಸಾಲ ಮಾಡಿದ್ರು, ವಾಪಸ್ ಕೊಡಕ್ಕಾಗ್ತಿರ್ಲಿಲ್ಲ ಅಂತ. ಪೊಲೀಸರಿಗೆ ಈಗ ಈ ಸಾಲಗಾರರು ಏನಾದ್ರು ರವೀಂದ್ರಗೆ ಹೀಗೆ ಮಾಡಿದ್ರ ಅಂತ ಅನ್ಸುತ್ತೆ. ಬಟ್ ಸಾಲಗಾರರು ಹೀಗೆ ಮಾಡಿದ್ರೆ ಅವರಿಗೆ ಆ ದುಡ್ಡು ಯಾವತ್ತಿಗೂ ವಾಪಸ್ಸೇ ಬರಲ್ಲ. ರವೀಂದ್ರ ಜೀವಂತವಾಗಿದ್ರೆ ಅಟ್ಲೀಸ್ಟ್ ಹೋಪ್ ಆದ್ರೂ ಇರುತ್ತೆ, ಇವತ್ತಲ್ಲ ನಾಳೆ ಹಣ ವಾಪಸ್ ಬರುತ್ತೆ ಅಂತ. ಸೊ ಹಾಗಾಗಿ ಪೊಲೀಸರು ಈ ಆಂಗಲ್ ನ ಕಂಪ್ಲೀಟ್ ಆಗಿ ತಳ್ಳಿ ಹಾಕ್ತಾರೆ. ಮುಂದುವರಿತಾ ರೀನಾ ಪೊಲೀಸರಿಗೆ ಹೇಳ್ತಾಳೆ, ರವೀಂದ್ರ ಕುಮಾರ್ ತಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ
18 ಲಕ್ಷದ ಚೆಕ್ ಕೊಟ್ಟಿದ್ರು. ಆದ್ರೆ ಅದು ಬ್ಯಾಂಕ್ ನಲ್ಲಿ ಬೌನ್ಸ್ ಆಗಿತ್ತು. ಅದೇ ಕಾರಣಕ್ಕೆ ಕೋಪಗೊಂಡ ಬಿಸ್ನೆಸ್ ಪಾರ್ಟ್ನರ್ ಕೋರ್ಟ್ ನಲ್ಲಿ ರವೀಂದ್ರರ ವಿರುದ್ಧ ಕೇಸ್ ಫೈಲ್ ಮಾಡಿಸಿದ್ರು. ಅದರಂತೆ ಅಲಹಾಬಾದ್ ಕೋರ್ಟ್ 6 ತಿಂಗಳ ಜೈಲು ಶಿಕ್ಷೆಯನ್ನ ಘೋಷಿಸಿತ್ತು. ಇದಾದ ನಂತರ ರವೀಂದ್ರ ಈ ಕೇಸ್ನ ಅಲಹಾಬಾದ್ ಕೋರ್ಟ್ ನಲ್ಲಿ ಹಾಕೋತಾರೆ. ಮೇ 9, 2025 ಹೈಕೋರ್ಟ್ ನಲ್ಲಿ ಹಿಯರಿಂಗ್ ಇತ್ತು. ಆದ್ರೆ ಹೈಕೋರ್ಟ್ ಕೂಡ ಲೋವರ್ ಕೋರ್ಟ್ ಕೊಟ್ಟ ತೀರ್ಪನ್ನೇ ಎತ್ತಿ ಹಿಡಿದಿತ್ತು. ಇದಾದ ನಂತರವೇ ರವೀಂದ್ರ ತಮ್ಮ ಕಾರ್ ತಗೊಂಡು ಎಸ್ಕೇಪ್ ಆಗಿದ್ದು. ಪೊಲೀಸರು ಎಲ್ಲಿ ಹಿಡಿದು ಜೈಲ್ಗೆ ಹಾಕ್ತಾರೋ ಅನ್ನೋ ಭಯದಲ್ಲಿ. ಅದೇ ಕಾರಣಕ್ಕೆ ರವೀಂದ್ರ ತಮ್ಮ ಫೋನ್ ಅನ್ನು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು, ಪೊಲೀಸರು ಟ್ರೇಸ್ ಮಾಡದಿರ್ಲಿ ಅಂತ. ಮನೆಗೇನಾದ್ರೂ ಫೋನ್ ಮಾಡ್ಬೇಕು ಅಂದ್ರೆ ದಾರಿಯಲ್ಲಿ ಯಾರತ್ತಾದ್ರೂ ಫೋನ್ ಇಸ್ಕೊಂಡು ಮಾತಾಡ್ತಿದ್ರು ಅಂತಾಳೆ ರೀನಾ. ನಂತರ ಪೊಲೀಸರು ರವೀಂದ್ರರ ಫ್ಯಾಮಿಲಿಯವರೊಂದಿಗೆ ಮಾತಾಡಿದಾಗ ಇನ್ನೂ ಹಲವಾರು ವಿಷಯಗಳು ಗೊತ್ತಾಗತ್ತೆ. ಅದೇನಂದ್ರೆ ರೀನಾ ರವೀಂದ್ರ ಕುಮಾರ್ರ 2ನೇ ಪತ್ನಿ. ರವೀಂದ್ರ ಕುಮಾರ್ಗೆ ಮುಂಚೆಯೇ ಒಂದು ಮದುವೆ ಆಗಿದ್ದು, ಆಕೆಯ ಹೆಸರು ಆಶಾದೇವಿ. ಅವರಿಬ್ಬರಿಗೆ ಒಬ್ಬ ಮಗ ಕೂಡ ಇದ್ದ. ಪತ್ನಿ ಹಾಗೆ ಮಗ ದೆಹಲಿಯಲ್ಲಿ ವಾಸವಾಗಿದ್ದಾರೆ. ರವೀಂದ್ರರಿಗೆ ತಮ್ಮ ಮೊದಲ ಪತ್ನಿಯೊಂದಿಗೆ ಹೊಂದಾಣಿಕೆ ಸರಿ ಇರಲಿಲ್ಲ. ಹಾಗಾಗಿ 2007ರಲ್ಲಿ ಇಬ್ರು ಸಪರೇಟ್ ಆಗ್ತಾರೆ. ನಂತರ ರವೀಂದ್ರ ದೊಯ್ವಾಲಾಗೆ ಶಿಫ್ಟ್ ಆಗ್ತಾರೆ. ಅಲ್ಲಿಂದಲೇ ತಮ್ಮ ಬಿಸ್ನೆಸ್ ನ ನೋಡ್ಕೋತಿದ್ರು. ಅದೇ ಏರಿಯಾದ ಪಕ್ಕದ ಮನೆಯಲ್ಲೇ ರವೀಂದ್ರರಿಗೆ ಪರಿಚಯವಾದವಳೆ ರೀನಾ ಸಿಂಧು. ರೀನಾ ರವೀಂದ್ರರಿಗಿಂತ 20 ವರ್ಷ ಚಿಕ್ಕವಳು. ಇಲ್ಲಿಯೇ ಇವರಿಬ್ಬರು ಒಟ್ಟಿಗೆ ಲಿವಿಂಗ್ ನಲ್ಲಿ ಇರೋಕೆ ಶುರು ಮಾಡಿದ್ದು. ರೀನಾಳ ಪ್ರಕಾರ ರವೀಂದ್ರರಿಗೆ ತಮ್ಮ ಮೊದಲ ಪತ್ನಿಯಿಂದ ಅಫಿಷಿಯಲಿ ಡೈವರ್ಸ್ ಸಿಕ್ಕಿರಲಿಲ್ಲ. ಅದರ ವಿಚಾರಣೆ ಇನ್ನು ಕೋರ್ಟ್ ನಲ್ಲಿ ನಡೀತಾನೆ ಇತ್ತು. ಹೆಂಡತಿ ಮಕ್ಕಳಿದ್ದ ರವೀಂದ್ರ ಡೈವರ್ಸ್ ತಗೊಳ್ಳದೆಯೇ ಬೇರೊಂದು ಮದುವೆಯಾಗಿದ್ದ. ರವೀಂದ್ರ ಕುಮಾರ್ ತನ್ನ 2ನೇ ಪತ್ನಿ ರೀನಾಳನ್ನ ಬಹಳನೇ ಪ್ರೀತಿಸ್ತಿದ್ದ. ಆತನ ಆನ್ಸಿಸ್ಟರ್ ಪ್ರಾಪರ್ಟಿಯನ್ನೆಲ್ಲ ಮಾರಿ ಆಕೆಗಾಗಿ ಒಂದು ಮನೆಯನ್ನ ಕಟ್ಟಿಕೊಟ್ಟಿದ್ದ. ಈಗ ಇದೇ ಬಿಲ್ಡಿಂಗ್ ನಲ್ಲಿ ರೀನಾ ತನ್ನ ಫಿಸಿಯೋಥೆರಪಿ ಸೆಂಟರ್ ನ ಓಪನ್ ಮಾಡ್ತಾಳೆ. ಆದ್ರೆ ಕೋವಿಡ್ ನ ನಂತರ ಇಲ್ಲಿ ಬ್ಯೂಟಿ ಪಾರ್ಲರ್ ನ ಬಾಡಿಗೆಗೆ ಕೊಡ್ತಾರೆ. ಇತ್ತು ಪೊಲೀಸರು ಆ ರಸ್ತೆಯಲ್ಲಿ ಅಳವಡಿಸಲಾಗಿದ್ದ ಎಲ್ಲಾ CCTV ಕ್ಯಾಮೆರಾಗಳನ್ನ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಪೆಷಲಿ ಮೊರಾದಾಬಾದ್ ಹಾಗೆ ದೆಹಲಿಗೆ ಹೋಗಿ ಬರೋ ರಸ್ತೆಗಳನ್ನ. ಮೇ 30ರಿಂದ ಜೂನ್ 5ರವರೆಗೆ ಎಲ್ಲಾ ಫುಟೇಜ್ ಗಳನ್ನು ನೋಡಲಾಯಿತು. ಫೋಕಸ್ ಎಲ್ಲ ಆ ವೈಟ್ ಕಲರ್ SUV ಮೇಲೆಯೇ ಇತ್ತು. ಇದೇ ಟೈಮ್ಗೆ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅದೇನಂದ್ರೆ ನೋಯ್ಡಾದ ಇಂಟರ್ಸೆಕ್ಷನ್ ಬಳಿ ಬಹಳನೇ ದಿನಗಳಿಂದ ಒಂದು SUV ಕಾರ್ ನಿಂತಿದೆ ಅಂತ. ನಂತರ ಪೊಲೀಸರು ಆ ಕಾರ್ನ ರಿಜಿಸ್ಟ್ರೇಷನ್ ನಂಬರ್ ನ ಮೂಲಕ ಅದರ ಓನರ್ ಡೀಟೇಲ್ಸ್ ನ ತೆಗಿಸ್ತಾರೆ. ಅದು ರವೀಂದ್ರನ ಕಾರೇ ಆಗಿತ್ತು. ಆದ್ರೆ ಅದು ನೋಯ್ಡಾದ ಇಂಟರ್ಸೆಕ್ಷನ್ ನಲ್ಲಿ ಯಾಕೆ ಪಾರ್ಕ್ ಮಾಡಲಾಗಿದೆ, ಯಾರು ಮಾಡಿರೋರು? ರವೀಂದ್ರ ಕುಮಾರ್ ಸ್ಟೇ ಆಗಿದ್ದು ದೇಹರಾದೂನ್ನ ಒಂದು ಹೋಟೆಲ್ ಅಲ್ಲಿ. ಗಾಡಿ ಸಿಕ್ಕಿದ್ದು ನೋಯ್ಡಾದಲ್ಲಿ. ಹಾಗೆ ರವೀಂದ್ರ ಶವವಾಗಿ ಸಿಕ್ಕಿದ್ದು ಉತ್ತರಾಖಂಡ್ ನಲ್ಲಿ. ಇನ್ನೊಂದು ಕಡೆ ಪೊಲೀಸರಿಗೆ CCTV ಚೆಕ್ ಮಾಡುವಾಗ ಕೆಲವು ಸೆಕೆಂಡ್ಗಳ ಫುಟೇಜ್ ಸಿಗುತ್ತೆ. ಅದರಲ್ಲಿ ರವೀಂದ್ರನ ಕಾರ್ ಕಾಣಸಿಗತ್ತೆ. ಆ ಕಾರ್ ರವೀಂದ್ರ ಶವವಾಗಿ ಸಿಕ್ಕ ಜಾಗಕ್ಕೆ ಹೋಗಿ ಸ್ವಲ್ಪ ಸಮಯದ ನಂತರ ರಿಟರ್ನ್ ಆಗಿತ್ತು. ಪೊಲೀಸರು ಆ ಕಾರ್ ಹೋಗಿದ್ದ ಹಾಗೆ ವಾಪಸ್ ಬಂದ 2 ಫುಟೇಜ್ ಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಇದರಲ್ಲಿ ಒಂದರ ಟೈಮಿಂಗ್ ಜೂನ್ 2, 2025 ಬೆಳಗ್ಗಿನ 5:57 ಟೈಮ್. ಇದರಲ್ಲಿ ಒಬ್ಬ ಡ್ರೈವ್ ಮಾಡ್ತಿದ್ದಾನೆ, ಆದ್ರೆ ಮುಖ ಕಾಣಿಸ್ತಿಲ್ಲ. ಮೇ ಬಿ ರವೀಂದ್ರ ಕುಮಾರೇ ಇರ್ಬೋದು. ಆದ್ರೆ ಗಾಡಿ ವಾಪಸ್ ಬರುವಾಗ ಇದರ ಇನ್ನೊಂದು ಆಂಗಲ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ. ಅಂದ್ರೆ ಮೊದಲಿಗೆ ಡ್ರೈವರ್ ಸೈಡ್ ನ ಆಂಗಲ್ ಕಾಣಿಸಿದ್ರೆ ಈಗ ಪ್ಯಾಸೆಂಜರ್ ಸೈಡ್ ನ ಆಂಗಲ್ ಕಾಣಿಸ್ತಿತ್ತು. ಈ ಸೈಡ್ ನಲ್ಲಿ ಪೊಲೀಸರಿಗೆ ಒಂದು ಮಹಿಳೆ ಕೂತ್ಕೊಂಡಿರೋದು ಕಾಣಿಸುತ್ತೆ. ಆಕೆ ಸ್ವಲ್ಪ ರೀನಾ ಸಿಂಧು ತರನೇ ಕಾಣಿಸ್ತಿದ್ಲು. ನಂತರ ಕೊನೆಯದಾಗಿ ಆ ಕಾರನ್ನ ನೋಯ್ಡಾದಲ್ಲಿ ತಗೊಂಡೋಗಿ ಪಾರ್ಕ್ ಮಾಡಲಾಗಿತ್ತು. ಈಗ ಈ ರೀನಾ ಯಾಕೆ ಆ ದಿನ ಕಾರ್ನಲ್ಲಿ ಕೂತ್ಕೊಂಡಿದ್ಲು? ಆಕೆ ಆಲ್ರೆಡಿ ಪೊಲೀಸರಿಗೆ ಜೂನ್ 2ಕ್ಕೆ ಪತಿಯೊಂದಿಗೆ ಮಾತಾಡಿದ್ದೆ ಫೋನ್ ಮೂಲಕ ಅಂದಿದ್ಲು. ಇದಾದ ನಂತರ ಪೊಲೀಸರು ರವೀಂದ್ರ ಕುಮಾರ್ನ ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡ್ತಾರೆ. ಅದರಲ್ಲೇನು ಡೀಟೇಲ್ಸ್ ಪೊಲೀಸರಿಗೆ ಸಿಗೋದಿಲ್ಲ. ಯಾಕೆಂದ್ರೆ ರವೀಂದ್ರ ಕುಮಾರ್ ಬಹಳ ದಿನಗಳ ಹಿಂದೆಯೇ ತನ್ನ ಫೋನ್ ನ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದ. ರೀನಾಳ ಕಾಲ್ ಡೀಟೇಲ್ಸ್ ಕೂಡ ಚೆಕ್ ಮಾಡಲಾಗತ್ತೆ. ಜೂನ್ 2ರಂದು ನಿಜವಾಗ್ಲೂ ಆಕೆಗೆ ಯಾವುದಾದರೂ ಅನ್ನೋನ್ ನಂಬರ್ ನಿಂದ ಕಾಲ್ ಬಂದಿತ್ತಾ ಅಂತ. ಆದ್ರೆ ಆ ದಿನ ಆಕೆಗೆ ಯಾವುದೇ ಅನ್ನೋನ್ ನಂಬರ್ ನಿಂದ ಕಾಲ್ ಬಂದಿರಲಿಲ್ಲ. ಇದರ ಅರ್ಥ ರೀನಾ 2 ವಿಷಯಗಳಲ್ಲಿ ಪೊಲೀಸರಿಗೆ ಸುಳ್ಳು ಹೇಳ್ತಿದ್ದಾಳೆ ಅಂತ. ಒಂದು, ಆ ಕೊನೆಯ ಕಾಲ್ ಬಂದಿರೋದು. ಎರಡನೆಯದು, ಆಕೆ ಮೊರಾದಾಬಾದ್ ನಲ್ಲಿ ಇದ್ದೀನಿ, ಗಂಡ ಬೇರೆಲ್ಲೋ ನನಗೆ ಗೊತ್ತಿಲ್ಲದೆ ಹೋಗಿದ್ದಾನೆ ಅನ್ನೋ ವಿಷಯ. ನಂತರ ಪೊಲೀಸರು ರೀನಾಳ ಇನ್ನೂ ಹಳೆಯ ಕಾಲ್ ಡೀಟೇಲ್ಸ್ ಗಳನ್ನ ತೆಗೆಸ್ತಾರೆ. ಎಲ್ಲಾ ಫೋಕಸ್ ನ ಈಕೆಯ ಮೇಲೆ ಇಡಲಾಗತ್ತೆ. ಮೀಡಿಯಾ ರಿಪೋರ್ಟ್ ಗಳ ಪ್ರಕಾರ ಪೊಲೀಸರು ರವೀಂದ್ರರ 13ನೇ ದಿನದ ತಿಥಿ ಕಾರ್ಯದಲ್ಲಿ ಆತನ ಅಣ್ಣ ರಾಜೇಶ್ ನ ಬಳಿ ಮಾತಾಡ್ತಾರೆ. ಪೊಲೀಸರು ರಾಜೇಶ್ ಕುಮಾರ್ಗೆ CCTV ಫುಟೇಜ್ ನಲ್ಲಿ
ಈ ರೀತಿಯ ವಿಡಿಯೋಗಳು ಸಿಕ್ಕಿವೆ ಅಂತ ಹೇಳ್ತಾರೆ. ನಮಗೆ ರೀನಾ ಸಿಂಧು ಮೇಲೇನೆ ಡೌಟ್ ಇದೆ ಅಂತಲೂ ಹೇಳ್ತಾರೆ. ನಂತರ ಜೂನ್ 17ಕ್ಕೆ ರಾಜೇಶ್ ಕುಮಾರ್ ಕೋತ್ವಾಲಿ ಕೋಟ್ವಾರ್ ಪೊಲೀಸ್ ಸ್ಟೇಷನ್ಗೆ ಬಂದು ರವೀಂದ್ರ ಕುಮಾರ್ನ ಕೊಲೆ ಕೇಸ್ನ ರಿಜಿಸ್ಟರ್ ಮಾಡಿಸಿ ನನಗೆ ರೀನಾ ಮೇಲೇನೆ ಡೌಟ್ ಇದೆ ಅಂತ ಹೇಳ್ತಾರೆ. ರೀನಾ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಬಹಳನೇ ಆಕ್ಟಿವ್ ಆಗಿದ್ಲು. ಕೆಲವೊಮ್ಮೆ ಹೊಸ ಪೋಸ್ಟ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಇನ್ನೊಮ್ಮೆ ಹಳೆ ಪೋಸ್ಟ್ ಗಳನ್ನೇ ರೀಪೋಸ್ಟ್ ಮಾಡ್ತಿದ್ಲು. ಆದ್ರೆ ರೀನಾ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಕೊನೆಯ ಪೋಸ್ಟ್ ಅನ್ನ ಜೂನ್ 3ಕ್ಕೆ ಮಾಡಿದ್ಲು. ಇದಕ್ಕೆ ಕಾರಣ ನಿಮಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಜೂನ್ 17ಕ್ಕೆ ರಾಜೇಶ್ನ ಕಂಪ್ಲೇಂಟ್ ನ ರಿಸೀವ್ ಮಾಡಿಕೊಂಡ ಪೊಲೀಸರು ಜೂನ್ 18ಕ್ಕೆ ರೀನಾಳನ್ನ ಕಸ್ಟಡಿಗೆ ತಗೋತಾರೆ. ಆಕೆಯ ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡಿದ್ರೆ ಅದರಲ್ಲಿ ಒಂದು ನಂಬರ್ ನೊಂದಿಗೆ ನಿರಂತರವಾಗಿ ಮಾತುಕತೆ ನಡೀತಾನೆ ಇತ್ತು. ಆ ನಂಬರ್ ಉತ್ತರ ಪ್ರದೇಶದ ವ್ಯಕ್ತಿಯದಾಗಿತ್ತು. ಆತನ ಹೆಸರು ಪರಿತೋಷ್ ಕುಮಾರ್. ಆತನಿಗೆ 33 ವರ್ಷ ವಯಸ್ಸು. ಈತ ರೀನಾಳನ್ನ ಸೋಷಿಯಲ್ ಮೀಡಿಯಾದಲ್ಲೂ ಫಾಲೋ ಮಾಡ್ತಿದ್ದ. ರೀನಾ ಕೂಡ ಆತನ ಪೋಸ್ಟ್ ಗಳನ್ನ ಲೈಕ್ ಮಾಡ್ತಿದ್ಲು. ಆದ್ರೆ ಈತನೊಂದಿಗೆ ರೀನಾಳ ಸಂಬಂಧವಾದ್ರೂ ಏನು? ನಿಜ ಹೇಳ್ಬೇಕಂದ್ರೆ ದೂರದಿಂದಲೂ ಈತ ರೀನಾಳಿಗೆ ಯಾವುದೇ ಸಂಬಂಧಿಕನಲ್ಲ. ಈತನ ಬಗ್ಗೆ ರೀನಾಳ ಫ್ಯಾಮಿಲಿಗಾಗ್ಲಿ ರವೀಂದ್ರನ ಫ್ಯಾಮಿಲಿಗಾಗ್ಲಿ ಗೊತ್ತೇ ಇರಲಿಲ್ಲ. ಪೊಲೀಸರು ಎಲ್ಲಾ ಎವಿಡೆನ್ಸಸ್ ಗಳನ್ನ ರೀನಾಳ ಮುಂದೆ ಇಟ್ಟು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ವಿಚಾರಿಸ್ತಿದ್ದಂಗೆ ಆಕೆ ಎಲ್ಲಾ ಕಥೆಯನ್ನು ಎಳೆಯಾಗಿ ಬಿಚ್ಚಿಡ್ತಾಳೆ. ಇದಾದ ನಂತರ ನಗೀನಾ ಪೊಲೀಸ್ ಸ್ಟೇಷನ್ ನ ಪೊಲೀಸರು ಪುರಾನಿ ಸರೈನಿಂದ ಪರಿತೋಷ್ನನ್ನ ಅರೆಸ್ಟ್ ಮಾಡ್ತಾರೆ. ರೀನಾ ಮೊದಲು ತನ್ನ ಮನೆಯ ಗ್ರೌಂಡ್ ಫ್ಲೋರ್ ನಲ್ಲಿ ಫಿಸಿಯೋಥೆರಪಿ ಸೆಂಟರ್ ನಡೆಸ್ತಿದ್ಲು. ಆಗ ದೂರದಿಂದ ಜನಗಳು ಇಲ್ಲಿಗೆ ಬರ್ತಿದ್ರು. ಇದೇ ತರ ಕೆಲವು ವರ್ಷಗಳ ಹಿಂದೆ ಪರಿತೋಷ್ ಕೂಡ ಪೇಷಂಟ್ ರೀತಿ ಇಲ್ಲಿಗೆ ಬರ್ತಾನೆ ಟ್ರೀಟ್ಮೆಂಟ್ ಗಾಗಿ. 33 ವರ್ಷದ ಪರಿತೋಷ್ನ ಪರಿಚಯ 36 ವರ್ಷದ ರೀನಾಳೊಂದಿಗೆ ಆಗತ್ತೆ. ಆ ಟೈಮ್ನಲ್ಲಿ ರವೀಂದ್ರ ಕುಮಾರ್ಗೆ ತನ್ನ ಬಿಸ್ನೆಸ್ ನಲ್ಲಿ ಲಾಸ್ ಆಗ್ತಿತ್ತು. ಮನುಷ್ಯನಿಗೆ ಕೆಟ್ಟ ಟೈಮ್ ಬಂದಾಗ್ಲೇ ನಿಜವಾದ ಸಂಬಂಧಗಳು ಕಣ್ಣಿಗೆ ಕಾಣಿಸೋದು. ರೀನಾಳ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ನೋಡಿದ್ರೇನೆ ಗೊತ್ತಾಗತ್ತೆ ಆಕೆ ಎಷ್ಟು ಲಕ್ಸುರಿ ಆಗಿದ್ಲು ಅಂತ. ಎಕ್ಸ್ಪೆನ್ಸಿವ್ ಬಟ್ಟೆಗಳು, ಬ್ಯಾಗ್ಗಳು, ಫಾರಿನ್ ಟ್ರಿಪ್ಗಳು ಎಲ್ಲವೂ ಇತ್ತು. ಇದರ ಖರ್ಚೆಲ್ಲವನ್ನ ರವೀಂದ್ರ ಕುಮಾರೇ ನೋಡ್ಕೋತಿದ್ದ. ಆದ್ರೆ ಈಗ ಬಿಸ್ನೆಸ್ ನಲ್ಲಿ ಲಾಸ್ ಆಗಿತ್ತು. ಜೊತೆಗೆ ಸಾಲ ಕೂಡ ಜಾಸ್ತಿ ಆಗ್ತಿತ್ತು. ಇದೇ ವಿಷಯಗಳಿಂದ ಆಕೆಯ ಲಕ್ಸುರಿ ಲೈಫ್ಗೆ ತೊಂದರೆ ಆಗ್ತಿತ್ತು. ರವೀಂದ್ರನ ಬಳಿ ಆಕೆಯ ಶೋಕಿಗಳನ್ನ ಪೂರೈಸೋಕೆ ಹಣ ಇರ್ತಿರ್ಲಿಲ್ಲ. ಸೊ ಆಬ್ವಿಯಸ್ಲಿ ಇಬ್ಬರ ನಡುವೆ ಜಗಳಗಳು ಶುರುವಾಗುತ್ತೆ. ಈ ಟೈಮಲ್ಲಿ ಪರಿತೋಷ್ ರೀನಾಳ ಫಿಸಿಯೋಥೆರಪಿ ಸೆಂಟರ್ಗೆ ಬರ್ತಿದ್ದ. ಇಬ್ಬರು ಸೋಷಿಯಲ್ ಮೀಡಿಯಾ ಮೂಲಕ ಚಾಟಿಂಗ್ ಶುರು ಮಾಡ್ಕೊಂಡಿದ್ರು. ನಿಧಾನವಾಗಿ ಇಬ್ರು ಒಬ್ಬರನ್ನೊಬ್ಬರು ಇಷ್ಟಪಡೋಕೆ ಶುರು ಮಾಡ್ತಾರೆ. ಪರಿತೋಷ್ಗೆ ಮದುವೆ ಆಗಿರ್ಲಿಲ್ಲ. ಆದ್ರೆ ರೀನಾಗೆ 10 ರಿಂದ 12 ವರ್ಷದ ಒಬ್ಬ ಮಗಳಿದ್ಲು. ಹಾಗಿದ್ದು ಇವರ ನಡುವೆ ಅಫೇರ್ ಶುರುವಾಗತ್ತೆ. ಬೇಸಿಕಲಿ ರೀನಾಗೆ ಮೊದಲಿಂದಲೂ ರವೀಂದ್ರ ಕುಮಾರ್ನ ಮೇಲೆ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ. ಆಕೆಗೆ ಆತನ ಬಳಿ ಇದ್ದ ಹಣಕ್ಕಾಗಿ ಜಸ್ಟ್ ನಾಟಕ ಮಾಡ್ಕೊಂಡಿದ್ಲು ಅಷ್ಟೇ. ಮದುವೆಯನ್ನು ಮಾಡ್ಕೋತಾಳೆ. ರವೀಂದ್ರ ಕುಮಾರ್ ಆಕೆಯ ಲೈಫ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ಹಾಕಿದ್ದ. ಈ ಮನೆಯನ್ನ ರವೀಂದ್ರ ರೀನಾಗೆ ಗಿಫ್ಟ್ ಆಗಿ ಕೊಡ್ತಾನೆ. ಇದರ ಕರೆಂಟ್ ವ್ಯಾಲ್ಯೂ 3 ಕೋಟಿ ರೂಪಾಯಿ. ಇದಲ್ಲದೆ ಆಕೆಗೆ ಫಿಸಿಯೋಥೆರಪಿ ಸೆಂಟರ್ ನ ಓಪನ್ ಮಾಡಿ ಕೊಡ್ತಾನೆ. ಅಂದ್ರೆ ರವೀಂದ್ರ ಕುಮಾರ್ ಆಕೆಯ ಕಂಪ್ಲೀಟ್ ಲೈಫ್ ನ ಬಿಲ್ಡ್ ಮಾಡಿ ಕೊಟ್ಟಿದ್ದ. ಆದ್ರೆ ಯಾವಾಗ ರವೀಂದ್ರನ ಬಳಿ ಹಣಕಾಸಿನ ತೊಂದರೆ ಆಗೋಕೆ ಶುರುವಾಯ್ತೋ ಆಗ ರೀನಾ ಜಗಳ ಮಾಡೋಕೆ ಶುರು ಮಾಡ್ತಾಳೆ. ಅದೇ ಟೈಮ್ಗೆ ಪರಿತೋಷ್ ಕುಮಾರ್ ಕೂಡ ಆಕೆಯ ಹೊಸ ಬಾಯ್ ಫ್ರೆಂಡ್ ಆಗಿದ್ದ. ಈ ವಿಚಾರ ಗಂಡನಿಗೆ ಗೊತ್ತಾದ್ರೆ ಆತ ಮನೆಯಿಂದ ಹೊರ ಹಾಕಿದ್ರೆ ರೋಡ್ಗೆ ಬರ್ತೀನಿ ಅಂತ ಅಂದ್ಕೊಂಡ ರೀನಾ ತನ್ನ ಗಂಡನ ಬಳಿ ಪರಿತೋಷ್ನನ್ನ ನನ್ನ ದೂರದ ಅಣ್ಣ ಅಂತ ಪರಿಚಯ ಮಾಡಿಸ್ತಾಳೆ. ಪರಿತೋಷ್ ಕೂಡ ರವೀಂದ್ರನನ್ನ ಪರಿಚಯ ಮಾಡ್ಕೋತಾನೆ, ಸ್ನೇಹ ಬೆಳೆಸ್ಕೋತಾನೆ. ನಿಜವಾಗ್ಲೂ ಆತ ರೀನಾಳ ಅಣ್ಣ ಅಂತಲೇ ನಂಬಿಸ್ತಾನೆ. ರವೀಂದ್ರ ಕುಮಾರ್ ಡೆಹ್ರಾಡೂನ್ನಲ್ಲಿ ಇದ್ದದ್ದು. ವಾರಕ್ಕೆ ಒಮ್ಮೆ ಇಲ್ಲ 2 ವಾರಕ್ಕೆ ಒಮ್ಮೆ ಮಾತ್ರ ಮನೆಗೆ ಬರ್ತಿದ್ದ. ಮಗಳು ಹಾಸ್ಟೆಲ್ ನಲ್ಲಿ, ಮನೆಯಲ್ಲಿ ರೀನಾ ಒಬ್ಳೆ. ಸೊ ಆಬ್ವಿಯಸ್ಲಿ ರೀನಾ ಹಾಗೂ ಪರಿತೋಷ್ನ ರಾಸಲೀಲೆ ಆರಾಮಾಗಿ ನಡೀತಾನೆ ಇತ್ತು. ಏನು ಅಡೆತಡೆಗಳಿರ್ಲಿಲ್ಲ. ಈಗ ರೀನಾಗೆ ತನ್ನ ಗಂಡನನ್ನ ಮುಗಿಸ್ಬೇಕು ಅಂದ್ರೆ ಅಷ್ಟು ಸುಲಭವಲ್ಲ. ಯಾಕೆಂದ್ರೆ ರವೀಂದ್ರ ಕುಮಾರ್ ಸತ್ರೆ ಆಕೆಯ ಖರ್ಚನ್ನ ಯಾರು ನೋಡ್ಕೋತಾರೆ? ಯಾವಾಗ ರವೀಂದ್ರ ಕುಮಾರ್ನ ಮೇಲೆ ಚೆಕ್ ಬೌನ್ಸ್ ಕೇಸ್ ಬಿತ್ತೋ ಆಗ 18 ಲಕ್ಷ ಹಣ ಕೊಡ್ಬೇಕಾಗಿತ್ತು. ಅದರ ಜೊತೆಗೆ ಇನ್ನೂ ಒಂದಷ್ಟು ಲಕ್ಷ ಹಣ ಸಾಲಗಾರರಿಗೆ ಕೊಡ್ಬೇಕಾಗಿತ್ತು. ಸೊ ರವೀಂದ್ರಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ತನ್ನ ಪತ್ನಿಯ ಬಳಿ ಹೇಳ್ತಾನೆ, ಈ ಮೊರಾದಾಬಾದ್ ನಲ್ಲಿರೋ ಮನೆಯನ್ನ ಮಾರೋಣ. ಬಂದಂತಹ ಹಣದಲ್ಲಿ ಸಾಲ ತೀರಿಸಿ ಮುಂದೆ ನೆಮ್ಮದಿಯಿಂದ ಇರೋಣ. ಸ್ವಲ್ಪ ಟೈಮ್ ಬಿಸ್ನೆಸ್ ಪಿಕಪ್ ಆದ್ರೆ ಇದೇ ತರಹದ ಮತ್ತೊಂದು ಬಿಲ್ಡಿಂಗ್ ನ ಕಟ್ಟಿಸಿದ್ರಾಯ್ತು ಅಂತಾನೆ. ಆದ್ರೆ ರೀನಾಳಿಗೆ ಆಡಂಬರದ ಜೀವನ ಮೈಗೂಡಿತ್ತು. ಯಾವ ಬಿಲ್ಡಿಂಗ್ ನ ಕರೆಂಟ್ ವ್ಯಾಲ್ಯೂ 3 ಕೋಟಿ ಆಗಿತ್ತೋ ಅದನ್ನ ಆಕೆ ಮಾರೋಕೆ ರೆಡಿ ಇರಲಿಲ್ಲ. ಈ ಪ್ರಾಪರ್ಟಿ ಇಬ್ಬರ ಹೆಸರಲ್ಲೂ ಇತ್ತು. ಸೊ ಆಕೆಯ ಒಪ್ಪಿಗೆ ಖಂಡಿತ ಬೇಕು. ಒಂದು ಕಡೆ ರೀನಾಳ ಅಫೇರ್ ಪರಿತೋಷ್ನೊಂದಿಗೆ ನಡೀತಿದ್ರೆ
ಗಂಡ ಬಿಸ್ನೆಸ್ ಲೋನ್ ನಿಂದಾಗಿ ಕೋರ್ಟು ಕಚೇರಿ ಅಲಿತಿದ್ದ. ಆಕೆಯ ಅಫೇರ್ನ ಬಗ್ಗೆ ರವೀಂದ್ರ ಕುಮಾರ್ಗೆ ಯಾವುದೇ ಸುಳಿವೂ ಇರಲಿಲ್ಲ. ಯಾವ ಪಿತ್ರಾರ್ಜಿತ ಆಸ್ತಿನ ಮಾರಿ ಆಕೆಗೆ ಆ ಮನೆಯನ್ನ ಮಾಡಿಕೊಟ್ಟಿದ್ನೋ ಆ ಮನೆಯನ್ನ ಆಕೆ ಮಾರೋಕೆ ಬಿಡ್ತಿರ್ಲಿಲ್ಲ. ರೀನಾ ಅನ್ಕೋತಾಳೆ, ಈ ಮನೆ ಮಾರಿದ್ರೆ ನಾನು ರೋಡ್ಗೆ ಬಂದ್ಬಿಡ್ತೀನಿ, ಮತ್ತೆ ಬಾಡಿಗೆ ಮನೆಗೆ ಹೋಗ್ಬೇಕಾಗತ್ತೆ. ಫಿಸಿಯೋಥೆರಪಿ ಸೆಂಟರ್ ಕೂಡ ಕ್ಲೋಸ್ ಆಗಿತ್ತು. ಆಕೆಯ ಬಳಿ ಇನ್ಕಮ್ಗೆ ಯಾವುದೇ ಸೋರ್ಸ್ ಇರಲಿಲ್ಲ. ಆ ಬಿಲ್ಡಿಂಗ್ ನಿಂದ ಬಾಡಿಗೆ ಕೂಡ ಬರ್ತಿತ್ತು, ಅದು ಕೂಡ ನಿಂತು ಹೋಗುತ್ತೆ. ಆದ್ರೆ ರೀನಾಗೆ ಗಂಡ ಇವತ್ತಲ್ಲ ನಾಳೆ ಆ ಮನೆಯನ್ನ ಮಾರ್ತಾನೆ ಅಂತ ಕನ್ಫರ್ಮ್ ಆಗಿ ಗೊತ್ತಿತ್ತು. ಅದಕ್ಕಾಗಿ ಆಕೆ ಬಾಯ್ ಫ್ರೆಂಡ್ ಪರಿತೋಷ್ನ ಬಳಿ ಮಾತಾಡ್ತಾಳೆ. ಇನ್ನು ಆ ಪರಿತೋಷ್ ಆಕೆಯ ಪ್ರೀತಿಯಲ್ಲಿ ಪಾಗಲಾಗಿದ್ದ. ಮದ್ವೆ ಮಾಡ್ಕೊಳಕ್ಕೆ ತುದಿಗಾಲಲ್ಲಿ ನಿಂತಿದ್ದ. ರೀನಾ ಹೇಳ್ತಾಳೆ, ನನ್ನ ಗಂಡನನ್ನ ಮುಗಿಸಿ ಹಾಕಲು ಹೆಲ್ಪ್ ಮಾಡು, ನಾನು ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ. ಆದ್ರೆ ಇದಕ್ಕೆ ಪರಿತೋಷ್ ಒಪ್ಕೊಳ್ಳೋದಿಲ್ಲ. ಮುಂದೆ ರೀನಾ ಹೇಳ್ತಾಳೆ, ರವೀಂದ್ರ ಸತ್ತ ನಂತರ ಈ 3 ಕೋಟಿಯ ಪ್ರಾಪರ್ಟಿ ನನ್ನ ಹೆಸರಾಗತ್ತೆ, ಆತನ ಬಿಸ್ನೆಸ್ ಕೂಡ ನನ್ನದೇ ಆಗತ್ತೆ, ಜೊತೆಗೆ ನಿನಗೆ 10 ಲಕ್ಷ ಹಣ ಕೂಡ ಕೊಡ್ತೀನಿ ಅಂತಾಳೆ. ಇಷ್ಟೆಲ್ಲ ಆಫರ್ಗಳನ್ನ ಕೇಳ್ತಿದ್ದಂತೆ ಪರಿತೋಷ್ನ 2 ಕಿವಿಗಳು ನೆಟ್ಟಗಾಗತ್ತೆ. ಹಲವಾರು ದಿನಗಳು ಇಬ್ರು ಪ್ಲಾನ್ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ರವೀಂದ್ರ ಕುಮಾರ್ ಆಲ್ರೆಡಿ ಅಪ್ಸ್ಕೊಂಡ್ ಆಗಿದ್ದ. ಆತನಿಗೆ ಚೆಕ್ ಬೌನ್ಸ್ ಕೇಸ್ ನಲ್ಲಿ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಆದ್ರೆ ಆತ ಬೇರೆ ಬೇರೆ ಫೋನ್ಗಳ ಮೂಲಕ ಪತ್ನಿಗೆ ಫೋನ್ ಮಾಡಿ ಧೈರ್ಯ ಕೊಡ್ತಿದ್ದ. ಹೇಗಾದ್ರೂ ದುಡ್ಡನ್ನ ಅರೇಂಜ್ ಮಾಡ್ತೀನಿ, ನೀನು ಆರಾಮಾಗೆ ಅದೇ ಮನೆಯಲ್ಲಿರು, ಮನೆ ಮಾರೋದು ಬೇಡ ಅಂತೆಲ್ಲ ಹೇಳ್ತಿದ್ದ. ರವೀಂದ್ರ ಕುಮಾರ್ ಡೆಹ್ರಾಡೂನ್ನ ಆ ಹೋಟೆಲ್ ನಲ್ಲಿ ಇದ್ದಾಗ ಅಲ್ಲಿಂದಲೂ ಫೋನ್ ಮಾಡಿ ಮಾತಾಡ್ತಿದ್ದ. ಆಗ ರೀನಾ ಹೇಳ್ತಾಳೆ, ನಿನ್ನನ್ನ ನೋಡಿ ಬಹಳ ದಿನಗಳಾಯ್ತು, ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋಣ ಅಂತಾಳೆ. ಅದಕ್ಕೆ ರವೀಂದ್ರ ಕುಮಾರ್ ಸರಿ ಎಲ್ಲಿ ಸಿಗೋದು ಅಂತ ಕೇಳ್ತಾನೆ. ಅದಕ್ಕೆ ರೀನಾ ಹೇಳ್ತಾಳೆ, ನನ್ನ ಅಣ್ಣ ಪರಿತೋಷ್ ಇದಾನಲ್ಲ, ಆತ ನಮ್ಮಿಬ್ಬರನ್ನ ಆತನ ಮನೆಗೆ ಡಿನ್ನರ್ಗೆ ಅಂತ ಕರೆದಿದ್ದಾನೆ, ಇಬ್ರು ಹೋಗೋಣ, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗತ್ತೆ, ಡಿನ್ನರ್ ಕೂಡ ಆಗತ್ತೆ ಅಂತಾಳೆ. ಇದಕ್ಕೆ ಒಪ್ಕೊಂಡ ರವೀಂದ್ರ ಕುಮಾರ್ ಮೇ 31ಕ್ಕೆ ಮೊರಾದಾಬಾದ್ಗೆ ಬರ್ತಾನೆ. ಅಲ್ಲಿಂದ ರೀನಾಳನ್ನ ಪಿಕ್ ಮಾಡ್ಕೊಂಡು ಪರಿತೋಷ್ನ ಹಳ್ಳಿಯ ಮನೆಗೆ ಹೋಗ್ತಾರೆ. ಇಲ್ಲಿ ರಾತ್ರಿ ಪರಿತೋಷ್ ಹಾಗೂ ರೀನಾ ಸೇರ್ಕೊಂಡು ರವೀಂದ್ರ ಕುಮಾರ್ಗೆ ಚೆನ್ನಾಗಿ ಕುಡಿಸ್ತಾರೆ. ನಂತರ ಯಾವಾಗ ರವೀಂದ್ರ ಕುಮಾರ್ಗೆ ಎದ್ದೇಳಲು ಶಕ್ತಿ ಇಲ್ಲ ಅಂತ ಗೊತ್ತಾಯ್ತೋ ಆಗ ಪರಿತೋಷ್ ಒಂದು ಚಾಕು ತರ್ತಾನೆ. ರೀನಾ ರವೀಂದ್ರನ 2 ಕೈಗಳನ್ನ ಗಟ್ಟಿಯಾಗಿ ಹಿಡ್ಕೋತಾಳೆ. ಪರಿತೋಷ್ ಎಲ್ಲೆಂದರಲ್ಲಿ ಅದನ್ನ ಚುಚ್ಚೋಕೆ ಶುರು ಮಾಡ್ತಾನೆ. ಯಾವಾಗ ಕೆಲಸ ಮುಗೀತು ಅಂತ ಗೊತ್ತಾಯ್ತೋ ನಂತರ ರವೀಂದ್ರ ಕುಮಾರ್ನ ಶವವನ್ನ ಮನೆಯಲ್ಲೇ ಕದ್ದು ಇಡ್ತಾರೆ. ಆ ಟೈಮ್ನಲ್ಲಿ ಪರಿತೋಷ್ನ ಮನೆಯಲ್ಲಿ ಯಾರೂ ಇರಲಿಲ್ಲ, ಜಸ್ಟ್ ಪತಿ ಪತ್ನಿ ಹಾಗೆ ಪತ್ನಿಯ ಪ್ರೇಮಿ ಮಾತ್ರ ಇದ್ದದ್ದು. ಇದಾದ ನಂತರ ಜೂನ್ 1ರ ರಾತ್ರಿ ರವೀಂದ್ರನ ಶವವನ್ನ ಕಾರ್ನ ಡಿಕ್ಕಿಯಲ್ಲಿ ಹಾಕೊಂಡು ಎಲ್ಲಾದ್ರೂ ಬೆಟ್ಟದ ಕೆಳಗೆ ಎಸೆದು ಬರೋ ಪ್ಲಾನ್ ಮಾಡ್ತಾರೆ. ನಂತರ 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ. ಜೂನ್ 2ರ ಬೆಳಗ್ಗೆವರೆಗೂ ಟ್ರಾವೆಲ್ ಮಾಡ್ತಾರೆ. ನಂತರ ಒಂದು ಜಂಕ್ಷನ್ ನಲ್ಲಿ ಆ ಶವವನ್ನ ಎಸೆದು ಬರ್ತಾರೆ. ಇವರು ಟ್ರಾವೆಲ್ ಮಾಡಿದ್ದ ಕಾರ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು. ನಂತರ ನೋಯ್ಡಾಗೆ ಹೋಗಿ ಅಲ್ಲಿ ಕಾರ್ನ ಪಾರ್ಕ್ ಮಾಡ್ತಾರೆ. ಮುಂದೆ ಇಬ್ರು ಅವರವರ ಮನೆಗೆ ಹೋಗ್ತಾರೆ. ರೀನಾ ಬಹಳನೇ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ಲು. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾಳೆ. ಆಕೆ ಜೂನ್ 3ರಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಹಾಕ್ತಾಳೆ. ಅಂದ್ರೆ ಗಂಡನನ್ನ ಮುಗಿಸಿ ಬಂದು ನಂತರ ಈಕೆ ರೀಲ್ಸ್ ನ ಮಾಡಿ ಹಾಕಿದ್ಲು. ಅತ್ತ ಪರಿತೋಷ್ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ತನ್ನ ಪಾಡಿಗೆ ತಾನೇ ಇರ್ತಾನೆ. ರೀನಾ ಇಷ್ಟೆಲ್ಲ ಮಾಡಿದ್ದು ಆ 3 ಕೋಟಿಯ ಬಿಲ್ಡಿಂಗ್ ಆಗಿ. ಆಕೆಗೆ ರವೀಂದ್ರ ಕುಮಾರ್ನ ಮೇಲೆ ಯಾವುದೇ ಪ್ರೀತಿ ಇರಲಿಲ್ಲ, ಹಣಕ್ಕಾಗಿ ಮದುವೆ ಆಗಿದ್ಲು ಅಷ್ಟೇ. 15 ದಿನದಲ್ಲೇ ಪೊಲೀಸರು ಈ ಕೇಸ್ನ ಸಾಲ್ವ್ ಮಾಡ್ತಾರೆ. 2 ಆರೋಪಿಗಳನ್ನ ಕಸ್ಟಡಿಗೆ ತಗೋತಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.